ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಪನ್ನೀರ್ ವೆಜ್ ರೋಲ್ನ ಮಾಡ್ತಿದ್ದೀವಿ. ಪನ್ನೀರ್ ವೆಜ್ ರೋಲ್ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಪನ್ನೀರ್ ವೆಜ್ ರೋಲ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಮಕ್ಳಿಗೆಲ್ಲರೂ ಇಷ್ಟ ಆಗುತ್ತೆ. ನಾವು ಬನ್ನಿ ಪನ್ನೀರ್ ವೆಜ್ ರೋಲ್ಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪನ್ನೀರ್, ಕ್ಯಾಪ್ಸಿಕಮ್, ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಮತ್ತು ಸ್ಲೈಡಾಗಿ ಕಟ್ ಮಾಡಿರೋಂಥ ಕೋಸು ಮತ್ತು ಕ್ಯಾರೆಟು. ಮತ್ತು ನಮಗೆ ತರಕಾರಿ ಬೇರೆ ಏನಾದರೂ ತರಕಾರಿ ಬೇಕು ಅಂದರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಅಷ್ಟಾಗೋಷ್ಟು ಚಿಲ್ಲಿ ಫ್ಲೆಕ್ಸು ಮತ್ತು ಸಜ್ವಾನ್ ಚಟ್ನಿ. ಇದನ್ನು ಇವಾಗ ಒಂದು ಬಾಣಲಿಲಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಮೈದಾ 1 ಕಪ್ ಆಗೋಷ್ಟು ಮೈದಾ, 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಯಾಕೆಂದರೆ ಅದೊಂದು ಸ್ವಲ್ಪ ಹಳ್ಳಿ ಅಂತ ಮುಂಚೆನೇ ಕಲಸಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಇವಾಗ ಅದಕ್ಕೆ ಮೊದಲೇ ಕಟ್ ಮಾಡಿದ್ದೀವಿ ಚಿಕ್ಕದಾಗಿ ಅದು ಶುಂಠಿ ಮತ್ತು ಬೆಳ್ಳುಳ್ಳಿನ ಇವಾಗ ರೋಸ್ಟ್ ಮಾಡೋಕ್ಕೆ ಅಂತ ಹಾಕಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದೀವಿ ಫ್ರೈ ಆಗಲಿ ನೀಟಾಗಿ ಅಂತ. ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಎರಡು ಜೊತೆಲೇ ಹಾಕ್ತಿದ್ದೀನಿ ನಾನು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಬಾಯಿಗೆ ಸಿಗ್ತದೆ ಅಂತಲೇ ಅನಿಸಲ್ಲ ನಿಮಗೆ. ಇನ್ನೂ ತರಕಾರಿ ಬೇರೆ ಏನಾದರೂ ತರಕಾರಿನ ಆ್ಯಡ್ ಮಾಡಬೇಕು ಅಂದರೆ ಇದಕ್ಕೆ ತರಕಾರಿ ಬೇರೆದನ್ನ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾವು ಕ್ಯಾರೆಟು ಮತ್ತು ಕೋಸನ್ನ ಕಟ್ ಮಾಡಿಟ್ಟಿದ್ವಿ ಅಲ್ವಾ, ಅದನ್ನು ಹಾಕಿದ್ದೀವಿ. ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನೀಟಾಗಿ ಇದಕ್ಕೆ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಹಾಕೋಣ. ಒಂದು ಸ್ವಲ್ಪ ಖಾರಕ್ಕೆ 1 ಟೇಬಲ್ ಸ್ಪೂನ್ ಸಜ್ವಾನ್ ಚಟ್ನಿ, ಮತ್ತು ಟೊಮೊಟೊ ಕೆಚಪ್ ಹಾಕೋಣ ಒಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೋಣ ಇದಕ್ಕೆ, ಮತ್ತು ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟಾಗಷ್ಟು ವಿನಿಗರ್ ಹಾಕೋಣ. ಅರ್ಧ ಟೇಬಲ್ ಸ್ಪೂನೇ ಸಾಕು ಅನ್ಕೊತೀನಿ. ಇದನ್ನು ನೀಟಾಗಿ ಇವಾಗ ತಿರುಗಿಸೋಣ. ಇದು ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಫ್ರೈ ಆಗಲಿ ನೀಟಾಗಿದು. ಆಮೇಲಿಂದ ಚಪಾತಿನ ನೀಟಾಗಿ ಮಾಮೂಲಿ ಚಪಾತಿ ಚಪಾತಿ ಒತ್ಕೊಂಡು ಅದನ್ನು ತವಾಯಿ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಪನ್ನೀರ್ ಆ್ಯಡ್ ಮಾಡ್ತಿದ್ದೀವಿ. ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ತಿರುಗಿದ್ಮೇಲೆ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಅದು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಇವಾಗ ಚಪಾತಿ ಬೇಯಿಸಿದ್ವಲ್ವ ಅದಕ್ಕೆ ಮಯೋನೀಸ್ ಮತ್ತು ಟೊಮೊಟೊ ಕೆಚಪ್ನ ಹಾಕಿ ಅದು ನೀಟಾಗಿ ಅದಕ್ಕೆಲ್ಲ ಫುಲ್ಲು ರೋಲ್ ಥರ ಮಾಡ್ಕೊಳ್ಳೋಣ. ತಿರುಗಿಸೋಣ ಅದನ್ನ ಫುಲ್ ಎಲ್ಲ ಕಡೆ ಅಂಟ್ಕೊಳ್ಳೋ ಥರ. ಮತ್ತು ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ತರಕಾರಿದು ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಸುತ್ತೋಣ. ಅದ್ರ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಇದನ್ನು ನಾವು ರೋಲ್ ಮಾಡೋಣ. ನೋಡಿ ಈಗ ಬಂತು. ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಲ್ವ, ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ. ಥ್ಯಾಂಕ್ ಯು.